ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ಸಿಂಪಲ್ ಆಗಿ ಸೈಡ್ ಡಿಶ್ ಆಗಿ ಒಂದು ಬ್ಯಾಳಿ ತವೆ ಮಾಡ್ತಾ ಇದ್ದೀನಿ. ಅನ್ನಕ್ಕೆ, ಚಪಾತಿಗೆ. ಜಾಸ್ತಿ ಖಾರ ತಿನ್ನೋದಿಲ್ಲ ಅವ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು. ಎಲ್ಲದಕ್ಕೂ ಸರಿಯಾಗುವಂಥದ್ದು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಮುಕ್ಕಾಲು ಭಾಗನಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ಈಗ ನಾನು ಒಂದು 3 ವಿಜಿಲ ಬೇಯಿಸ್ಕೊತೇನೆ. ಫುಲ್ ಅಂದರೆ ನೈಸಾಗಿ ಬೇಯಬೇಕಿದು. ಕುಕ್ಕರಲ್ಲಿ 3 ವಿಜಿಲಿಗೆ ಬೇಯಿಸ್ಕೊತೇನೆ. ನೋಡಿ, ಇಲ್ಲಿ ಕುಕ್ಕರಿಗೆ ಹಾಕೋತೇನೆ. ಇದನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ನಾನೀಗ ತೊಳ್ಕೊತೇನೆ. ನೋಡಿ, ಇಲ್ಲಿ ಕ್ಲೀನ್ ಮಾಡಿ ತೊಳೆದಿಟ್ಟಿದ್ದೀನಿ. ಇದಕ್ಕೆ ನಾನೀಗ 1 ಚರಿಗೆ ನೀರಷ್ಟು ಸೇರಿಸ್ಕೊಂಡು ಇದಕ್ಕೆ ಒಂದು 2 ಬಟ್ಟನಷ್ಟು ಎಣ್ಣೆ ಕೂಡ ಹಾಕ್ತೇನೆ. ಅಡುಗೆ ಎಣ್ಣೆ ಅಂದರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂಥೇಳಿ ಸ್ವಲ್ಪ ಹಸಿ ಎಣ್ಣೆ ಹಾಕಿದ್ದೇನೆ. ಇದನ್ನೀಗ ನಾನು ಮುಚ್ಚಳ ಮುಚ್ಚಿ 3 ವಿಜಿಲ ಬೇಯಿಸ್ಕೊತೀನಿ. ಇದಕ್ಕೆ ನಿಮಗೆ ಬೇಕನ್ನಿಸಿದ್ರೆ ಅರಿಶಿನ ಹುಡಿ ಕೂಡ ಈಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಅರಿಶಿನ ಹುಡಿ ಕೂಡ ಸ್ವಲ್ಪ ಸೇರಿಸ್ಕೊತೇನೆ, ಮರ್ತಿದ್ದೆ. ನೋಡಿ, 1 ಚಿಟಿಕೆಯಷ್ಟು ಅರಿಶಿನ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಅದನ್ನೀಗ ಚೆನ್ನಾಗಿ ನಾನು ಬೇಯಿಸ್ಕೊತೀನಿ. ನೋಡಿ, ಇದನ್ನೀಗ 3 ವಿಜಿಲ್ ಬರಲಿ ಚೆನ್ನಾಗಿ, ಮತ್ತೆ ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ, 3 ಸಿಟಿ ಆಗಿದೆ, ರೆಡಿ ಆಗಿದೆ. ಇಲ್ಲಿ ತೆಗಿತೀನಿ. ನೋಡಿ, ಬೇಳೆ ಯಾವ ಥರ ಬೆಂದಿದೆ ನೋಡಿ. ಈ ಥರ ಬೇಳೆ ನಮಗೆ ಬೆಂದಿರಬೇಕು. ಈಗ ಇದರದ್ದು ನಾನು ನಿಮಗೆ ಫ್ರೆಂಡ್ಸ ನೋಡಿ, ಇಲ್ಲಿ ನಾನು ಸಿಂಪಲ್ ಆಗಿರುವಂಥದ್ದೊಂದು ಬ್ಯಾಳಿ ತವೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಚಿಕ್ಕದು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ. ಇದಕ್ಕೆ ಸಾಸಿವೆ ಜೀರಿಗೆ ಏನನ್ನು ನಾನಿಲ್ಲಿ ಹಾಕ್ತಾ ಇಲ್ಲ, ಸ್ವಲ್ಪ ಅದು ಕಾಯಿಲಿ. ನೋಡಿ, ಇಲ್ಲಿ ಇದಕ್ಕೆ ಬೆಳ್ಳುಳ್ಳಿ ಒಂದು 3 ಗಡ್ಡೆ ಬೆಳ್ಳುಳ್ಳಿ, 3 ಹೆಸರು ಬೆಳ್ಳುಳ್ಳಿನ ಈ ಥರ ಕುಟ್ಟಿದ್ದೇನೆ. ಅದಕ್ಕೆ 1 ಬ್ಯಾಡಗಿ ಮೆಣಸನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಬೇಕಾದರೆ ನೀವು ಅರಿಶಿನ ಹುಡಿ ಕೂಡ ಹಾಕ್ಕೋಬೋದು. ಇದು ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಸಿಂಪಲ್ ಆಗಿರುವಂಥದ್ದೊಂದು ಬ್ಯಾಳಿ ತವೆ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಬೇಳೆಗೆ ಎಣ್ಣೆ, ಅಡುಗೆ ಎಣ್ಣೆ, ಸ್ವಲ್ಪ ಅರಿಶಿನ ಹುಡಿ ಹಾಕಿ ನಾನು ಈ ಥರ ನೈಸಾಗಿ ಬೇಳೆನ ಬೇಯಿಸಿಟ್ಟಿದ್ದೆ. ನೋಡಿ, ಇಲ್ಲಿ ಈಗ ಇದಕ್ಕೆಲ್ಲ ಹಾಕೊಂಡ್ಬಿಡ್ತೇನೆ. ಸಿಂಪಲ್ಲಾಗಿ ಅನ್ನಕ್ಕದು ತುಂಬ ಚೆನ್ನಾಗಿರುತ್ತೆ. ಇದು ಸೂಪರಾಗಿರುತ್ತೆ ಫ್ರೆಂಡ್ಸ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಅನ್ನಕ್ಕದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಸೂಪರಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಕಟ್ ಮಾಡಿ ಇಟ್ಟಿರೋವಂಥದ್ದು. ಇದನ್ನು 1-2 ನಿಮಿಷ ಈಗ ನಾನು ಬೇಯಿಸ್ಕೊತೇನೆ ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕಿದು. ನಾನು ಸಿಂಪಲ್ಲಾಗಿ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಬ್ಯಾಳಿ ತವೆ ನಾವು ಮಾಡ್ಕೋಬೋದು. ರೊಟ್ಟಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಚಪಾತಿಗೆ ಅದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಸಿಂಪಲ್ಲಾಗಿ ಮಾಡಿರೋದ್ರಿಂದ ನಾವು ಬನ್ಸ್ ಎಲ್ಲ ಮಾಡ್ತೀವಿ ನೋಡಿ, ಅದರಲ್ಲಿ ಇದು ಬ್ಯಾಳಿ ತವೆ ಸೂಪರಾಗಿರುತ್ತೆ. ಈಗ ಇದು ಕುದೀಲಿ. ನೋಡಿ, ಇಲ್ಲಿದು ಕುದೀತು, ಬ್ಯಾಳಿ ತವೆ ರೆಡಿ ಆಯಿತು ಫ್ರೆಂಡ್ಸ. ಈಗ ಇದನ್ನು ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ ಫ್ರೆಂಡ್ಸ. ನೋಡಿ, ಬ್ಯಾಳಿ ತವೆ ರೆಡಿ ಆಯಿತು. ಅನ್ನ, ಚಪಾತಿ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ. ಅನ್ನಕ್ಕೆ ಮೇಲೆ ಹಾಕೊಂಡು ತಿನ್ಬೋದು, ರೊಟ್ಟಿಗೆ ಚಪಾತಿಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿದ್ದೀನಿ. ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು, ತುಂಬ ಒಳ್ಳೆಯದಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ದೆ ಬ್ಯಾಳಿ ತವೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.